ಅವನ್ನ ಈಗ ಸೌಜನ್ಯ ಹೋರಾಟದಲ್ಲಿ ನಾನಿದ್ದೇನೆ ಅಂತಾದ್ರೆ ಹಾ ನನ್ನ ಮಗಳಾಗಿ ಎಣಿಸಿ ನನ್ನ ತಂಗಿಯಾಗಿ ಎಣಿಸಿ ಹೋರಾಟಕ್ಕಿದ್ದೇನೆ. ಹಾ ಅವನಿಗೂ ಹೆಂಡತಿದ್ದಾಳಲ್ಲ, ಅವನಿಗೂ ಮಗಳಿದ್ದಾಳಲ್ಲ. ಹೌದು. ಹಾಗಿರುವಾಗ ಅವ ನ್ಯಾಯಪರವಾಗಿ ಹೋರಾಟಕ್ಕೆ ಸಹಾಯ ಮಾಡ್ಬೇಕಿದ್ರೆ ಸುಮ್ಮನೆ ಇರ್ಬೇಕು. ಹೌದೌದೌದು. ಅದು ಬಿಟ್ಟು ಇದ್ದವರನ್ನು ಟ್ರೋಲ್ ಮಾಡಿಕೊಂಡು ಇದ್ದವರಿಗೆ ಕಟ್ಟಿಕೊಂಡು ಅವ ರಾಕೇಶ್ ಶೆಟ್ಟಿಯ ಮಾತು ಕೇಳಿಕೊಂಡು ರಾಕೇಶ್ ಶೆಟ್ಟಿ ನಂಗೆ ವಸಂತ ಗಿಳಿಯರು 50,000 ಕೊಡ್ತೇನೆ ಹೇಳಿದ. ರಾಕೇಶ್ ಶೆಟ್ಟಿ 25 ಲಕ್ಷ ಕೊಡ್ತೇನೆ ಹೇಳಿದ. ನಾನು ರಾಕೇಶ್ ಶೆಟ್ಟಿಗೆ ಹೇಳಿದೆ ನಂಗೆ ಸೌಜನ್ಯನ ಪ್ರಾಣವನ್ನು ಕೊಡು, ನಾನು ನಿಂಗೆ 50 ಲಕ್ಷ ಕೊಡ್ತೇನೆ. ಅದಾಗುವಂತ ಕೆಲಸವಾ? ನೀವು ಏನ್ ಮಾಡ್ಬೇಕಿತ್ತು ಗೊತ್ತಾ, ಹಣ ಇಸ್ಕೊಂಡ್ಬಿಟ್ಟು ಅವ್ರಿಗೆ ಮೋಸ ಮಾಡ್ಬೇಕಿತ್ತು. ಯಾರಿಗೆ? ರಾಕೇಶ್ ಶೆಟ್ಟರಿಗೆ ನಾನು ಹಾಗೆ ಮೋಸ ಮಾಡಿ ಹಣ ಮಾಡೋದು. ನಾನು ಮೈನಿಂಗ್ ಇಂಜಿನಿಯರ್ ಆಗಿದ್ದು 18 ವರ್ಷ ಸರ್ವಿಸ್ ಮಾಡಿದವು, ಎಷ್ಟೋ ಮೋಸ ಮಾಡ್ಬೋಯ್ತು. ಅಂತ ಬುದ್ಧಿ ದೇವರು ನಂಗೆ ಕೊಡುದು ಬೇಡ ಇನ್ನು ಮುಂದೆ ಕೂಡ, ಆಯ್ತಲ್ಲ. ಹಾಗಾಗಿ ನನ್ನನ್ನು ಇವ ರಾಕೇಶ್ ಶೆಟ್ಟಿಯ ಮಾತು ಕೇಳಿಕೊಂಡು ನನ್ನನ್ನು ಹನಿ ಟ್ರ್ಯಾಪಿಗೆ ಟ್ರೈ ಮಾಡಿದ. ಆದ ಕಾರಣ ಸೌಜನ್ಯ ಕೇಸ್ ಮುಗಿದ್ರೂ ಕೂಡ ನಾನು ದೀಪಕ್ ಶೆಟ್ಟಿ ಜೀವಂತ ಬಿಡುದಿಲ್ಲ, ಇದು ಖಂಡಿತವೇ. ಅವನಿಗೆ ಮೊನ್ನೆ ನೀವು ವಾಯ್ಸ್ ಮೆಸೇಜ್, ಇದೇ ನಂಬರ್ಗೆ ವಾಯ್ಸ್ ಮೆಸೇಜ್ ಹಾಕಿದ್ದೇನೆ, ಕೂಡಿದ ಎದುರಿಸಿ ಹೇಳಿ. ಅದು ನೀವು ಹಾಕಿದ್ದ? ಯಾಕೆ ಹೆದರ್ಬೇಕು ಅವನಿಗೆ? ನನ್ನನ್ನು ಯಾಕೆ ಹನಿ ಟ್ರ್ಯಾಪಿಗೆ ಟ್ರೈ ಮಾಡಿದ್ದು? ನಿಮ್ಮ ಹತ್ರ ಹಣ ತಗೊಂಡ? ಹಣ ತಗೊಂಡದಲ್ಲ, ಇವಾಗ ರಾಕೇಶ್ ಶೆಟ್ಟಿ ಹಣ ತಗೊಂಡಿರ್ಬೋದು, ನನ್ನ ಹತ್ರ ಅಲ್ಲ. ರಾಕೇಶ್ ಶೆಟ್ಟಿ ಹತ್ರ ಹಣ ತಗೊಂಡು ಮಾಡಿ ನನ್ನನ್ನು ಟ್ರೈ ಹನಿ ಟ್ರ್ಯಾಪಿ ನೋಡಿ. ಹಲೋ, ನಂಗೆ ನನ್ನ ಮಗಳಾದ್ರೂ ಒಂದೇ, ನಿಮ್ಮ ಮಗಳಾದ್ರೂ ಒಂದೇ, ಸೌಜನ್ಯ ಆದ್ರೂ ಒಂದೇ. ಇವಾಗ ಹನಿ ಟ್ರ್ಯಾಪ್ ಅಲ್ಲಿ ನಿಮ್ಮನ್ನ ಹನಿ ಟ್ರ್ಯಾಪ್ ಮಾಡಕ್ಕೆ ಟ್ರೈ ಮಾಡಿದ್ರಲ್ಲ, ನೀವು ಸಿಕ್ಕಾಕೊಂಡ್ರ ಅವ್ರ ಹತ್ರ? ಯಾರು ಮಾಡಿದ್ರು? ರಾಕೇಶ್ ಶೆಟ್ರ? ರಾಕೇಶ್ ಶೆಟ್ಟಿ ದೀಪಕ್ ಶೆಟ್ಟಿ. ಓಹೋ, ದೀಪಕ್ ಶೆಟ್ಟಿ ಮಾಡಿದ. ಅದಕ್ಕೆಲ್ಲ ನಂಗೆ ಅವನ ಮೇಲೆ ಸಿಟ್ಟು. ನನ್ನ ಏನ್ ಮಾಡ್ತಾನೋ ಮಾಡು ಅಂತೇಳಿ. ಆಗ ನಾನು ಕಂಪ್ಲೇಂಟ್ ಕೊಡುವಾಗಿದ್ದು, ಅದಕ್ಕೆ ನಾನು ಫೋಟೋ ಕೂಡ ಕಳಿಸಿದ್ದೀನಿ. ಯಾವ ಫೋಟೋ ಕಳಿಸಿದ್ದಾನ ಅದನ್ನು ಕೂಡ ಕಳಿಸಿದ್ದೀನಿ. ಅದಕ್ಕೆ ನೀವು ಕಳಿಸಿರೋದೆಲ್ಲ ನನಗೆ ಕಳಿಸಿದ್ದೀರ ನೀವು? ಅದು ನಿಮ್ದೇ ನಂಬರ್, ಅದು ನಂಬರ್ ಅವಂದಲ್ಲ, ದೀಪಕ್ ಶೆಟ್ಟಿದಲ್ಲ. ಅದು ನಂಬರ್ ಇಲ್ಲ, ಅದು ಮೊದಲು ಆ ನಂಬರ್ ಯೂಸ್ ಮಾಡ್ತಾ ಇದ್ದ. ಈಗ ಅವನ ನಂಬರ್ ಯಾವುದು? ಇವಾಗ ಅವನ ನಂಬರ್ ಎಲ್ಲಿ? ಒಂದು ನಂಬರ್ ಸಿಗ್ಬೇಕಲ್ಲ ನಮಗೆ, ಇವಾಗ ಕೊಡ್ಬೇಕಲ್ಲ ನಂಬರ್. ಯಾರು? ಅವ ಕೊಡುದಿಲ್ವಾ? ನೀವು ಅವರ ಫ್ರೆಂಡ್ ಅಲ್ಲ ಮಾರ್ರೆ. ನಾವು ಯಾರಿಲ್ಲ ನಿಮ್ಗೆ ಒಂದು ಫ್ರೆಂಡ್ ಅಂತ? ನನ್ಗೆ ಹೈಕೋರ್ಟಿನ ಮೊನ್ನೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕಾಪಿಯಿಂದ ನಂಗೆ ಸಿಕ್ಕಿದ ನಂಬರ್ ಇದು. ಕಂಪ್ಲೇಂಟ್ ಕಾಪಿಯಿಂದ ಸಿಕ್ಕಿದ ನಂಬರ್ ಇದು, ಹಾಗೆ ಸಿಕ್ಲಿಲ್ಲ ನಂಗೆ. ಅದು ಅವಾಗ ಹಳೆ ನಂಬರ್ ಕೊಟ್ಬಿಟ್ಟಿದ್ದಾನೆ ತಪ್ಪಿಸ್ಕೊಳ್ಳಕ್ಕೆ. ಯಾಕೆ ಅಷ್ಟು ಕಳ್ಳನವ? ಅದು ಅಷ್ಟಕ್ಕೆಲ್ಲ ನಮ್ಗೇನು ಗೊತ್ತು, ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆ ಪರಿಚಯ ಅಲ್ವಾ? ನಂಗೆ ಪರಿಚಯ ಇಲ್ಲ, ನಂಗೆ ಖಾಲಿ ಫೇಸ್ಬುಕ್ ಅಲ್ಲಿ ಪರಿಚಯ ಆದ್ದು. ಹೌದಾ? ನಿಮಗೆ ಫೋನ್ ನಂಬರ್ ಸಿಕ್ಕಿದ್ರೆ ನಿಮಗೆ ಮೆಸೇಜ್ ಮಾಡ್ತೀನಿ ನಿಮಗೆ. ಅವ್ನ ನಂಬರ್ ಸಿಕ್ಕಿದ್ರೆ ಮೆಸೇಜ್ ಮಾಡ್ಬಿಡ್ತೀನಿ ನಿಮಗೆ. ಇಲ್ಲ, ನಾನು ಈ ನಂಬರ್ ಮತ್ತೆ ಈ ವಾಯ್ಸ್ಗಳನ್ನೆಲ್ಲ ಇದು ಮಾಡ್ತೇನೆ, ವೈರಲ್ ಮಾಡ್ತೇನೆ. ಅವನ ಮೈರಲ್ಲಿ ಫೋಟೋಗಳನ್ನು ಕೂಡ ವೈರಲ್ ಮಾಡ್ತೇನೆ. ಆಮೇಲೆ ಸನ್ನಿಧಾನ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗುದಿಲ್ಲ. ನಾನು ಫೋಟೋವನ್ನೇ ವೈರಲ್ ಮಾಡ್ತೇನೆ ಇನ್ನು ಮುಂದೆ. ಯಾವ ಹುಡುಗಿಯ ಫೋಟೋ ನಂಗೆ ಕಳಿಸಿದ್ದಾನೆ, ಮೊನ್ನೆ ನಿಮಗೆ ಕಳಿಸಿದ್ದೇನಲ್ಲ, ಹಾಗೆ ಇಡೀ ಯೂಟ್ಯೂಬ್ ಅಲ್ಲಿ ಎಲ್ಲ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಕಳಿಸ್ತೇನೆ, ಯಾರ ಮಾಡಿದೆ ನೋಡೋಣ ಅಂತ. ಇವಾಗ ಮಾತಾಡಿದ್ದು ರೆಕಾರ್ಡ್ ಮಾಡಿಬಿಟ್ಟು ವೈರಲ್ ಮಾಡ್ತೀರಾ? ನೀವು ಮಾತಾಡೋದನ್ನು ರೆಕಾರ್ಡ್ ಮಾಡ್ತಾನೆ ಇದ್ದೇನೆ, ಯಾಕಂದ್ರೆ ನಂಗೆ ನಾಳೆ ನಂಗೆ ಉಪದ್ರ ಆಗಬಾರ್ದು. ನಾನು ಯಾರ ಹತ್ರ ಮಾತಾಡಿ ರೆಕಾರ್ಡ್ ಮಾಡಿ ಮಾತಾಡೋದು. ಹೌದಾ? ನಿಮ್ಗೆ ಏನು ಉಪದ್ರ ಆಗುತ್ತೆ ನಮ್ಮ ಹತ್ರ ಮಾತಾಡಿದ್ರೆ? ಅಲ್ಲಿ ಯಾಕೆ ಬೇಕು? ನಾನು ನಾಳೆ ಆ ಭಟ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಸಮಸ್ಯೆ ನಂಗೆ ಆಗಬಾರ್ದಲ್ಲ. ನನ್ನ ಸೇಫ್ಟಿ ನಾನು ನೋಡ್ಕೊಳ್ಳೇಬೇಕಲ್ಲ. ನೀವೇನ್ ಮಾಡೋದು? ಯಾರು? ನಾನು ಎಕ್ಸ್ ಇಂಜಿನಿಯರ್. ಇವಾಗ ರಿಟೈರ್ಡ್? ಈಗ ರಿಟೈರ್ಡ್ ಅಲ್ಲ, ರಿಟೈರ್ಡ್ ತಗೊಂಡದ್ದು ನಾನು, ವಾಲಂಟ್ರಿ ತಗೊಂಡ್ರ? ಹೌದು. ಇವಾಗ ಏನು ಕೆಲಸ ಮಾಡ್ತಾ ಇಲ್ಲ? ಈಗ ನಂದು ಬಿಸ್ನೆಸ್ ಇದೆ. ಬಿಸ್ನೆಸ್ ಇದೆಯಾ? ಓಕೆ 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 ಓಕೆ. ಇಲ್ಲಿ ಅದು ಇದರಲ್ಲಿ ಸುಳ್ಯದಲ್ಲಿ. ನಿಮ್ಮ ಮನೆ ಸುಳ್ಯನಾ? ಹೌದು ಸರ್. ನೀವು ಇವಾಗ ಸೌಜನ್ಯ ಹೋರಾಟದಲ್ಲಿ ಇದ್ದೀರಿ ನೀವು? ಖಂಡಿತವಾಗಿ. ಇವಾಗ ಹೋರಾಟ ಮಾಡ್ತಾ ಇದ್ದೀರಾ? ನಿಮಗೇನು ತೊಂದರೆ? ಎಲ್ಲವನ್ನು ಸುಪ್ರೀಂ ಕೋರ್ಟ್ಗೆ ಬರ್ದಿದ್ದೇನೆ ವಿಷಯಗಳನ್ನು. ನಿಮಗೇನು ತೊಂದರೆ ಕೊಟ್ಟಿಲ್ಲಲ್ಲ ಅವರು? ನಂಗೆ 36,000 ನಾನು ಕಷ್ಟಪಟ್ಟು ದುಡ್ಡು ಹಣ ತಾನೆ ಅದು. ಮಗನಿಗೆ ಸಿಕ್ಕಬೇಕಾದ್ದು ಗೌರ್ಮೆಂಟ್ ಕೊಟ್ಟ ಸ್ಟೈಪಂಡ್ ಯಾಕೆ ಬೇಕಾದದ್ದು? ಅದಾಯ್ತು, ಬಟ್ ನಿಮ್ಗೇನು ಯಾಕೆ ಅದು ಯಾಕೆಂದು ಉತ್ತರ ಕೊಡ್ಲಿ? ಯಾಕೆ ಹಾಗೆ ಮಕ್ಕಳ ಹಣವನ್ನು ಕದ್ದಿದ್ದು? ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನೀವು ಇನ್ನೊಬ್ಬರ ಸಹಾಯ ಕೇಳ್ತೀರ, ಅಥವಾ ನಿಮ್ಮ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಬೇಕಾದ್ರೆ ನೀವು ಬ್ಯಾಂಕ್ ಲೋನ್ ಮಾಡಿ ಕಲಿಸ್ತೀರಲ್ಲ. ಎಷ್ಟು ಜನ ಇದ್ದಾರೆ ಬ್ಯಾಂಕ್ ಲೋನ್ ಮಾಡಿ ಕಲಿಸುವವರು? ಇದ್ದಾರಾ ಇಲ್ವಾ? ಆಗಿರುವಾಗ ಗೌರ್ಮೆಂಟ್ ಸ್ಟೈಪಂಡ್ ಕೊಟ್ಟ ಹಣವನ್ನು ಕದಿಲಿಕ್ಕೆ ಇವರು ಯಾರು? ಇದು ಯಾವ ಧರ್ಮ?
ಇವಾಗ ಅನಿತಾ ಕಾಸರಗೋಡು ಅಂದ್ರೆ ಯಾರು? ಅದು ನನ್ನ ಫ್ರೆಂಡ್, ನಮ್ಮ ರಿಲೇಟಿವ್ ಸಂಬಂಧಿಕರು. ಸಂಬಂಧಿಕರಾ? ಹೌದು. ಅವರು ಅವಾಗ ಫೋನ್ ಮಾಡಿ ಮಾಡ್ತಾ ಇರ್ತಾರೆ. ಹೌದು, ಅವ ದೀಪಕ್ ಶೆಟ್ಟಿ ಹೋರಾಟಗಾರರಿಗೆಲ್ಲ ಕಿರುಕುಳ ಕೊಡ್ತಾ ಇದ್ದಾನಲ್ಲ, ಹೆಂಗಸರು ನೋಡದೆ ಗಂಡಸರು ನೋಡದೆ. ಆ ಕಾರಣ ನಮ್ಗೆ ಸಿಟ್ಟ ಮೇಲೆ. ಮತ್ತೆ ವೈಯಕ್ತಿಕವಾದ ದ್ವೇಷ ಇಲ್ಲ ಒಂಥರ, ವೈಯಕ್ತಿಕವಾದ ದ್ವೇಷ ಇಲ್ಲ ಯಾರಿಗೂ. ಅವನಿಗೆ ಅವನ ವಯಸ್ಸು 45-50 ವರ್ಷ ಇರ್ಬೋದು, ಅಥವಾ 35 ಇರ್ಬೋದು, 20 ವರ್ಷ ಇರ್ಬೋದು, ಬಿಸಿ ರಕ್ತವ ಇರ್ಬೋದು. ಆದರೆ ನಾವು ಹೋರಾಟ ಮಾಡುವ ಉದ್ದೇಶ ಏನಂತ ಫಸ್ಟ್ ತಿಳ್ಕೊಳ್ಬೇಕು. ನಿಮ್ಮ ಮಗಳಿಗೆ ಅನ್ಯಾಯ ಆದ್ರೆ ನೀವು ಸುಮ್ಮನೆ ಇರ್ತೀರಾ? ಇವಾಗ ನಾವು ನೋಡ್ತಾ ಇರ್ತೀವಿ ಫೇಸ್ಬುಕ್ ಅಲ್ಲಿ, ಇವಾಗ ಅವರು ಮಾಡಿದಂತ ಏನಿದೆ ಅದರಲ್ಲಿ? ಯಾವುದು? ಇವಾಗ ಎಲ್ಲ ಧರ್ಮಸ್ಥಳದವ್ರ ಬಗ್ಗೆ ಇದ್ ಮಾಡ್ತಾ ಇದಾರಲ್ಲ, ಹೌದು, ಅವ್ರಿಗೆ ಅವ್ರ ಮೇಲೇನೆ ಅಪಾದನೆ ಮಾಡ್ತಾರಲ್ಲ ಅವ್ರು, ಅದಕ್ಕೆ ಅಲ್ಲಿ ಏನು ಅವ್ರು ಮಾಡಿದಾರಂತ ಏನ್ ಸಾಕ್ಷಿ ಇದೆ ಅಲ್ಲಿ? ಯಾಕೆ ಉದಯ್ ಜೈನ್ ಕೊಟ್ಟ ವಾಯ್ಸ್ ಮೆಸೇಜ್ ರೆಕಾರ್ಡ್ ನಂತರ ಇದೆ. ನನಗೆ ಅದೊಂದು ಸ್ವಲ್ಪ ಕಳಿಸ್ಕೊಡ್ತೀರಾ? ನಾನು ಸುಪ್ರೀಂ ಕೋರ್ಟ್ ಕಳಿಸಿದ್ದೇನೆ, ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಸ್ವಲ್ಪ ನೋಡೋಣ, ಯಾಕಂದ್ರೆ ಗೊತ್ತಾಗುತ್ತಲ್ಲ. ಇನ್ನೊಂದು ಹೇಳ್ತೀನಿ. 2012ರಲ್ಲಿ ವಿಜಯ ಕರ್ನಾಟಕದಲ್ಲಿ ಕರಾವಳಿ ಅಲೆಯಲ್ಲಿ ಎಲ್ಲ ಬಂದಿದ್ದಲ್ಲ, ಕಾವಂದರೆ ಹೇಳಿ ಮಾಡಿಸಿದ್ದು, ನಮ್ಮನ್ನು ರಕ್ಷಣೆ ಮಾಡ್ತೇವೆ ಅಂತ, ಕನ್ನಡ ಕೈ ಬಿಡುದಿಲ್ಲ ಅಂತ ಹೇಳಿದ್ದಾರೆ ಹೇಳಿ. ಯಾರು ಹೇಳಿದ್ದು? ಪೇಪರ್ನಲ್ಲೆಲ್ಲ ಬಂದಿದೆ ಅಲ್ಲ. ಒಂದು ಪೇಪರ್ ಪೀಸ್ ಇದೆಯದ? ನಂತರ ಇದೆ, ಅದನ್ನು ಕಳಿಸಿಕೊಟ್ಟಿದ್ದೆ. ಖಂಡಿತವಾಗಿ ಕಳಿಸಿಕೊಡ್ತೀನಿ, ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. ಆಯ್ತಾಯ್ತು. ಆಗಿರುವಾಗ ಅವರು ಆ ಪೇಪರ್ಗಳ ಮೇಲೆ ಯಾಕೆ ಮಾನನಷ್ಟ ಮೊಕದ್ದಮೆ ಹೂಡಲಿಲ್ಲ? 2012 ಯಾ 13 ಇದಾಗಿ? 2012 ಹಾಕಿದ್ದಾರೆ ಪೇಪರ್. ಹೌದಾ? ಓಕೆ ಓಕೆ. ಅದಲ್ಲ, ಇನ್ನೊಂದು ಹೇಳ್ತೀನಿ. ಸೌಜನ್ಯ ಕೊಲೆ ಆಗುವ 20 ದಿವಸ ಮೊದಲು ನಾರಾಯಣ ಮಾವುತಂದು ಕೊಲೆ ಆಗಿದೆ ಅಲ್ಲ, ಜೋಡಿ ಕೊಲೆ. ಸೌಜನ್ಯ ಕಾಣೆಯಾಗಿದ್ದಾಳೆ ಹೇಳಿದ ಕೂಡಲೇ ವೀರೇಂದ್ರ ಹೆಗ್ಡೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ ಅವರು, ನಾರಾಯಣ ಮಾವುತನ ಕೇಸಲ್ಲಿ ಯಾಕೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಲಿಲ್ಲ? ಹಾಗಾದರೆ ದಾಲ್ಮೆ ಕಾಲ ಹೇಳಿ ಪ್ರೂಫ್ ಉಂಟಾ? ಪ್ರೂಫ್ ಆಗ್ತದ ಇಲ್ವಾ ಸಾಂದರ್ಭಿಕ ಸಾಕ್ಷಿಯಾಗಿ? ಇವಾಗ ಒಂದು ಊರಂತ ಹೇಳಿದ್ಮೇಲೆ ಅಲ್ಲಿ ಕೊಲೆಗಳಾಗುತ್ತೆ, ಇವಾಗ ಅಷ್ಟು ಜನ ಬರ್ತಾರೆ, ಅದನ್ನೆಲ್ಲ ಸಾಕ್ಷಿ ಇಲ್ಲದೆ ನಾವು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಕೇಳ್ತೇನೆ. ಹಾಗೆ ಇವತ್ತಿಗೆ ಕೂಡ ಆ ಹೋಟೆಲ್ ಅಯೋಧ್ಯೆ ಇರೋ ಜಾಗ ನಾರಾಯಣ ಹೆಸರಲ್ಲಿ ಉಂಟಲ್ಲ, ಬಾಡಿಗೆ ಯಾರಿಗೆ ಹೋಗ್ಬೇಕು ಸ್ವಾಮಿ? ಅದು ಯಾರ ಹೆಸರಲ್ಲಿದೆ ಹೋಟ್ಲು? ಹೋಟೆಲ್ ನಾರಾಯಣ ಹೆಸರಲ್ಲಿ ಉಂಟು ಜಾಗು. ನಾರಾಯಣ ಮಾವುತ ನಾರಾಯಣ. ಹೌದು. ಮತ್ತೆ ಅವರು ಕೋರ್ಟಿಗೆ ಹೋದ್ರೆ ಅವ್ರಿಗೆ ಅವ್ರ ಕೈಗೆ ಬಂದ್ಬಿಡುತ್ತೆ. ಹೋಗ್ಲಿಕ್ಕೆ ಬಿಡುದಿಲ್ವೇ? ಕೋರ್ಟಿಗೆ ಯಾರು ಅದಕ್ಕೆ ಎಲ್ಲವನ್ನು ಒಟ್ಟು ಸೇರಿಯೇ ಕೋರ್ಟ್ಗೆ ಹಾಕಿರುವುದಿಲ್ಲ. ಬರೀ ಒಂದು ಇದನ್ನಲ್ಲ, ಸೌಜನ್ಯ ಒಂದು ಕೇಸ್ ಅಲ್ಲ, ಎಲ್ಲ ಕೇಸನ್ನು ಸೇರಿಸಿ ಕೋರ್ಟ್ಗೆ ಹಾಕ್ತಾ ಇರೋದು, ಇಷ್ಟು ಹೋರಾಟ ಮಾಡ್ತಾ ಇರೋದು. ಹೌದಾ? ಸರಿ 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 ಸರಿ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಅಂತ. ದೀಪಕ್ ಶೆಟ್ಟಿಗೆ ಇದು ಬೇಡದ ಕೆಲಸ ಆಗಿತ್ತು. ನಾನಂತೂ ನನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡಿದ ಕಾರಣ ನಾನಂತೂ ನನ್ನ ಜೀವ ಹೋದ್ರೂ ಬಿಡ್ಲಿಕ್ಕಿಲ್ಲ. ನೀವು ಒಂದು ಕೇಸ್ ಹಾಕ್ಬಿಟ್ಟಿಲ್ಲ? ನಾನು ಕೇಸ್ ಹಾಕ್ತೇನೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೇನೆ ದೀಪಕ್ ಶೆಟ್ಟಿ ಮೇಲೆ. ಅದೇ ಒಂದು ಕೇಸ್ ಹಾಕ್ಬಿಟ್ಟು, ಅದು ದೀಪಕ್ ಶೆಟ್ಟಿ ಎಲ್ಲ ಹುಡುಗಿರ ಪಟ ಕಳಿಸಿದಾನೆ ಹಂಗೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕಿಸ್ಬಿಡಿ. ಕೇಸ್ ಹಾಕ್ಬಿಟ್ಟು ಪೊಲೀಸ್ ಅವರೇ ಕರೆಸ್ತಾರೆ. ಆಯ್ತು, ಅದು ಮಾಡುವ. ನೀವು ಎಲ್ಲೆಲ್ಲೋ ಹೋಗೋದಕ್ಕಿಂತ ಹುಡ್ಕೊಂಡು ಅವನು ಹೋಗೋದಕ್ಕೆ ಪೊಲೀಸ್ ಅವರು ನಿಮ್ಮ ಅಲ್ಲಿ ಕರೆಸಿಕೊಡ್ತಾರೆ. ಅದೇ ಮಾಡ್ತೇನೆ. ಹೌದು, ನನಗೆ ಅದು ಇದು ಕರಾವಳಿದು 2012 ಇರೋದು ಸ್ವಲ್ಪ. ಆಯ್ತಾಯ್ತು ಕಳಿಸುವ. ಓಕೆ ಓಕೆ.